ನಮಸ್ಕಾರ ವೀಕ್ಷಕರೇ, SN ಟಿವಿಯ ವಿಶೇಷ ವರದಿಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂ ಗುಡಿ. ವೀಕ್ಷಕರೇ, ಇವತ್ತಿನ ವರದಿ ಯಾಕೆ ವಿಶೇಷ ಎಂದರೆ, ಬಹುದಿನಗಳಿಂದ ಧಾರವಾಡ, ಹುಬ್ಬಳ್ಳಿ, ಅವಳಿ ನಗರದಲ್ಲಿ ಒಂದು ಕರ್ನಾಟಕ ಡಿಜಿಟಲ್ ಮಾಧ್ಯಮ ಸಂಘವನ್ನ ಕಟ್ಟಬೇಕೆನ್ನುವ ಕನಸು ನನ್ನ ಸಾಮಾಜಿಕ ಜಾಲತಾಣದ ವರದಿಗಾರರ ಮತ್ತು ಸಂಪಾದಕರ ಹಾಗೂ ನನ್ನದು ಕೂಡ ಆಗಿತ್ತು. ಒಂದು ದಿನ ಹೀಗೆ ಸುಮ್ಮನೆ ಸಾಮಾಜಿಕ ಜಾಲತಾಣದ ವರದಿಗಾರರು ಮತ್ತು ಸಂಪಾದಕರು ಎಲ್ಲರೂ ಸೇರಿ ಒಂದು ಸಭೆ ಸೇರಿದೆವು. ಆ ಸಭೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಒಂದು ದೃಢ ನಿರ್ಧಾರ ಮಾಡಿ ಕೊನೆಗೆ ನಮ್ಮ ಕನಸಿನ ಕೂಸಿಗೆ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಧಾರವಾಡ ಅಂತ ನಾಮಕರಣ ಕೊನೆಗೆ ಮಾಡಲಾಯಿತು. ಇದಾದ ನಂತರ ಸಂಘದ ಉದ್ದೇಶ, ಯೋಜನೆಗಳು, ಸಂಘದ ಪದಾಧಿಕಾರಿಗಳ ಆಯ್ಕೆ, ಸದಸ್ಯರ ಆಯ್ಕೆ ಎಲ್ಲವೂ ನಿರ್ಧಾರವಾಯಿತು. ನಿರ್ಧಾರ ಆದ ಮೇಲೆ ಸಂಘದ ಯೋಜನೆ ಮತ್ತು ಉದ್ದೇಶಗಳಲ್ಲಿ ಒಂದಾದ ಸಾಧಕರಿಗೆ ಸನ್ಮಾನ ಮತ್ತು ಸಂದರ್ಶನದ ಮೊದಲನೆಯ ಹೆಜ್ಜೆಯನ್ನು ಕೂಡ ಇಡಲಾಯಿತು. ಅದೇನೆಂದರೆ, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ನೂತನ ಕುಲಪತಿಯಾಗಿ ನೇಮಕಗೊಂಡ, ಅದು ಇದೇ ಜಿಲ್ಲೆಯವರಾದ ಮತ್ತು ಇದೇ ಕವಿವಿಯಲ್ಲಿ ವ್ಯಾಸಂಗ ಮಾಡಿದಂತಹ ಪ್ರೊಫೆಸರ್ AM ಖಾನ್ ಅವರನ್ನು ನಮ್ಮ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳು ಅಲ್ಲಿಯೇ ತೆರಳಿ ಅವರನ್ನು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿ ಅವರಿಗೆ ಸನ್ಮಾನಿಸಲಾಯಿತು. ಒಂದು ಹೆಮ್ಮೆಯ ವಿಚಾರವೇನೆಂದರೆ, ಅಂದಿನ ಕವಿವಿ ವಿದ್ಯಾರ್ಥಿ ಇಂದು ವಿಶ್ವವಿದ್ಯಾಲಯಕ್ಕೆ ಕುಲಪತಿಯಾಗಿ ನೇಮಕಗೊಂಡಿರುವುದು. ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ಕುಲಪತಿ AM ಖಾನ್ ಅವರನ್ನು ಸತ್ಕರಿಸಿ ಸನ್ಮಾನಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿ, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅನೇಕ ಮೂಲಭೂತ ಸಮಸ್ಯೆಗಳಿವೆ, ಅವುಗಳನ್ನು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಕೌಶಲ್ಯಾಧಾರಿತ ಮತ್ತು ತಂತ್ರಜ್ಞಾನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಉದ್ಯೋಗ ಅವಕಾಶ ಕಲ್ಪಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೈಗಾರಿಕೆಗಳೊಂದಿಗೆ, ಜನಪ್ರತಿನಿಧಿಗಳೊಂದಿಗೆ ಮಾತನಾಡಿ ಯೋಜನೆ ರೂಪಿಸುತ್ತೇವೆ. ಖಾಲಿ ಇರುವ ಹುದ್ದೆಗಳ ಭರ್ತಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಕುಲಪತಿ ಖಾನ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಬಸವರಾಜ್ ಬೂದಿಹಾಳ್, MM ಮಂಗಳಗಟ್ಟಿ, ಸುಭಾಷ್ ಮಳ್ಳೂರ್, ಸುರೇಶ್ ಜಾಧವ್, ಆಸಿಫ್ ಬಂಕಾಪುರ್, ವಡ್ಲಮುಡಿ ಬಾಲಚನ್ನಯ್ಯ, ಜಾಫರ್ ನದಾ, ಫೈರೋಜ್ ಕಿಲ್ಲೆದಾರ್, ನಾಗರಾಜ್ ತೊರಗಲ್ ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಹಾಗಾದರೆ ವೀಕ್ಷಕರೇ, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ನೂತನ ಕುಲಪತಿಯಾಗಿ ನೇಮಕಗೊಂಡಂತಹ AM ಖಾನ್ ಅವರು ನಮ್ಮ ಮಾಧ್ಯಮದ ಮುಂದೆ ಏನು ಮಾತನಾಡಿದ್ದಾರೆ ಎಂಬುದನ್ನ ನೋಡಿಕೊಂಡು ಬರೋಣ ಬನ್ನಿ. ಧಾರವಾಡದಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ತಮ್ಮದೊಂದು ಎಜುಕೇಶನ್ ಮಾಡಿ ಮತ್ತೆ ಇಲ್ಲಿ ಬಂದಿದ್ರಿ, ಹೇಗೆ ಅನಿಸ್ತದೆ? ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಊರಿಗೆ, ನಾವು ಹುಟ್ಟಿ ಬೆಳೆದಂತ ಊರಿಗೆ VC ಆಗಿ ಬರೋದಂದ್ರೆ ಯಾರಿಗಾದ್ರೂ ಒಂದು ಡ್ರೀಮ್ ಕಮ್ ಟ್ರೂ ಆಗ್ತದೆ. ಹಾಗೆ ದೇವರೊಂದು ಅವಕಾಶ ಕೊಟ್ಟಿದ್ದಾನೆ ನಮ್ಗೆ. ನಾನು ಫಸ್ಟ್ ಆಫ್ ಆಲ್ ದೇವರಿಗೆ ಕೃತಜ್ಞತೆ ಹೇಳ್ಬೇಕು. ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ನಾನು ಇಲ್ಲಿ ಬಂದಿದ್ದೇನೆ. ಒಳ್ಳೆ ಕನಸುಗಳನ್ನ ಇಟ್ಕೊಂಡ್ ಬಂದಿದ್ದೇನೆ. ನಮ್ಮ ವಿಶ್ವವಿದ್ಯಾಲಯ ನಾನೇ ಕಲ್ತಿದ್ದಂತ ವಿಶ್ವವಿದ್ಯಾಲಯ. ನಾನು ಇಲ್ಲೇ ಇದೇ ಯೂನಿವರ್ಸಿಟಿಯಲ್ಲಿ 1-2 ವರ್ಷ ಸರ್ವಿಸು ಮಾಡಿದ್ದೇನೆ. ಹಾಗಾಗಿ ಇಲ್ಲಿ ಬಂದು ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಎಲ್ಲಾ ಟೀಚರ್ಸು, ಸ್ಟೂಡೆಂಟ್ಸ್ ಎಲ್ಲರದ್ದು ಸಹಕಾರ ತಗೊಂಡು ಯೂನಿವರ್ಸಿಟಿಗೆ ಇನ್ನೂ ಎತ್ತರ ಮಟ್ಟಿಗೆ ತಗೊಂಡು ಹೋಗ್ಬೇಕಂತ ಒಂದು ಆಸೆ ಇದೆ. ಯಾಕಂದ್ರೆ ನಾನು ನೋಡ್ತಾ ಇದ್ದೇನೆ, ನಮ್ಮ ಕಲ್ತಿದ್ದು ವಿಶ್ವವಿದ್ಯಾಲಯ ಅದಲ್ಲದೆ ಇಲ್ಲಿ ನಾವು ಬೇರೆ ಕಡೆ ಇದ್ರು ಕೂಡ, ಮಂಗಳೂರಲ್ಲಿದ್ದು ಕೂಡ ಇದ್ರ ಏನೇನ್ ಆಗ್ತಾ ಇದೆ ಚಟುವಟಿಕೆ, ಆನ್ಲೈನ್ ಮೀಟಿಂಗ್ ಅಲ್ಲೆಲ್ಲ ನೋಡ್ತಾ ಇರ್ತಿದ್ದೆ. ಸೊ ಹಾಗಾಗಿ ತುಂಬಾ ಕೆಲಸ ಮಾಡಬಹುದು, ತುಂಬಾ ಒಳ್ಳೆ ಒಂದು ಸೇವೆ ಕೊಡ್ಬೋದು, ಒಂದು ವಿಶ್ವವಿದ್ಯಾಲಯಕ್ಕೆ ಇನ್ನೂ ಒಳ್ಳೆ ಎತ್ತರಕ್ಕೆ ತಗೊಂಡು ಹೋಗ್ಬೋದು ಅಂತ ಒಂದು ನನ್ಗೆ ಅನಿಸಿಕೆ ಇದೆ. ಅದಕ್ಕೆ ಶ್ರಮ ಪಡ್ತೇನೆ, ಒಳ್ಳೆ ಕೆಲಸ ಮಾಡ್ತೇನೆ. ಸರ್, ಯಾವ ತರ ಕನಸು ಕಂಡಿದ್ರಿ ಕರ್ನಾಟಕ ವಿಶ್ವವಿದ್ಯಾಲಯ? ಈಗ ವಿಶ್ವವಿದ್ಯಾಲಯಕ್ಕೆ ಹೆಸರು ಇದೆ. ಕರ್ನಾಟಕ ವಿಶ್ವವಿದ್ಯಾಲಯ ತುಂಬಾ ಹಳೆ ವಿಶ್ವವಿದ್ಯಾಲಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಿದೆ. ಇನ್ಫ್ರಾಸ್ಟ್ರಕ್ಚರು ತುಂಬಾ ಇದೆ. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನಾವು. ವಿದ್ಯಾರ್ಥಿಗಳಿಗೆ, ಈಗಿನ ಸಮಯದಲ್ಲಿ ವಿದ್ಯಾರ್ಥಿಗಳು ಯಾವುದೇ ಕೋರ್ಸ್ ಮಾಡ್ಲಿ, ಎಲ್ಲರೂ ಒಂದು ಜಾಬ್ ಸಿಗ್ಬೇಕಂತ ಆಸೆ ಇರ್ತದೆ. ಯಾವುದೇ ಕೋರ್ಸ್ ಮಾಡ್ಲಿ, ಅದಕ್ಕೆ ನಾನು ತಂತ್ರಜ್ಞಾನದ ಮನುಷ್ಯ. ಇದು ಐ ಆಮ್ ಫ್ರಮ್ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ ಗ್ರೌಂಡ್. ಆದ್ರಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಓರಿಯೆಂಟೆಡ್ ಡೆವಲಪ್ಮೆಂಟ್ ಅನ್ನು ಮಾಡಿ, ಎಲ್ಲರಿಗೂ ಯಾವುದೇ ಸಿಂಪಲ್ ಕೋರ್ಸ್, ಡಿಪ್ಲೊಮಾ, ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ರು ಕೂಡ ಅವನಿಗೆ ಒಂದು ಜಾಬ್ ಅವಕಾಶ ಇರಬೇಕು. ಪಾಪ ಅವನು ತುಂಬಾ ಆಸೆಯಿಂದ ಕಲ್ತಿರ್ತಾನೆ. ಹಾಗೆ ಒಂದು ಎಲ್ಲ ಸ್ಕಿಲ್ ಓರಿಯೆಂಟೇಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಯೂಸ್ ಮಾಡಿಕೊಂಡು ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಗಳನ್ನು ಸ್ಟಾರ್ಟ್ ಮಾಡಿ, ಅದರಲ್ಲಿ ವಿದ್ಯಾರ್ಥಿಗಳಿಗೆ ಜಾಬ್ ಅನ್ನು, ಎಲ್ಲ ನಮ್ಮ ಈ ಏರಿಯಾದ ವಿದ್ಯಾರ್ಥಿಗಳಿಗೆ ಏನೇ ಮಾಡ್ಲಿ ಒಂದು ಜಾಬ್ ಸಿಗುವಂತ ಒಂದು ಅವಕಾಶ ಮಾಡಿ ಕೊಡ್ಬೇಕಂತ ದೊಡ್ಡ ಕನಸಿದೆ. ಅದು ಎಲ್ಲಾರು ಖುಷಿ ಆಗ್ಬೇಕು. ಅದರಲ್ಲಿ ನಾನು ಒಂದು ಕಲ್ತಿದ್ದೇನಪ್ಪ, ನನ್ಗೆ ಸಿಕ್ಕಿದೆ ಅಂತ ಒಂದು ಖುಷಿ ಆಗ್ಬೇಕು, ಅಂತದೊಂದು ಮಾಡ್ಬೇಕು.
ಅದಲ್ಲದೆ ಫಂಡ್ಸ್ ಎಲ್ಲ ತರಬೇಕಾಗಿದೆ. ವಿಶ್ವವಿದ್ಯಾಲಯಕ್ಕೆ ಫಂಡ್ ಸ್ವಲ್ಪ ಕೊರತೆ ಆಗ್ತಾ ಇದೆ. ನಾನು ನಿನ್ನೆ ಮೊನ್ನೆ ಸ್ವಲ್ಪ ತಿಳ್ಕೊಂಡೆ. ಅದಕ್ಕೆ ಬೇರೆ ಬೇರೆ ಈಗ ಸರ್ಕಾರ ನಮ್ಗೆ ಎಷ್ಟಾಗ್ತದೆ, ಅವ್ರ ಕೈಯಿಂದ ಎಷ್ಟಾಗ್ತದೆ ಸರ್ಕಾರ ಕೊಡ್ತದೆ. ಸರ್ಕಾರದ ಫಂಡ್ಸ್ ಅಲ್ಲದೆ ವಿಶ್ವವಿದ್ಯಾಲಯಕ್ಕೆ ಬೇರೆ ಕಡೆಯಿಂದ ಫಂಡ್ ತರಬಹುದು. ನಾವು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ತಂದಿದ್ದೇವೆ. UGC ಆಗ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ, CSR ಫಂಡ್ಸ್ ಆಗ್ಲಿ, ರಿಸರ್ಚ್ ಪ್ರಾಜೆಕ್ಟ್ಸ್ ಫಂಡಿಂಗ್ ಆಗ್ಲಿ, ಇವೆಲ್ಲ ತಂದು ನಾವು ಫಂಡಿಂಗ್ ತಂದ್ರೆ ತಾನೇ ಚಟುವಟಿಕೆಗಳು ಜಾಸ್ತಿ ಆಗ್ತವೆ. ವಿಶ್ವವಿದ್ಯಾಲಯ ಅಂದ್ರೆ ಒಂದು ವೈಬ್ರೆಂಟ್ ಆಗಿರ್ಬೇಕು. ವೈಬ್ರೆಂಟ್ ಅಂದ್ರೆ ಇಲ್ಲಿ ತುಂಬಾ ಚಟುವಟಿಕೆ ಆಗ್ತಾ ಇರ್ಬೇಕು. ಸುಮ್ನೆ ಪಾಠ ಮಾಡಿದ್ದು ಕಲ್ತಿದ್ದಲ್ಲ. ಒಂದು ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಆಕ್ಟಿವಿಟಿ ಆಗ್ತಾ ಇರಬೇಕು. ಬೇರೆ ಬೇರೆ ಇದು ವಾಟ್ ಯು ಸೇ ಕಾರ್ಯಕ್ರಮಗಳಾಗ್ತಾ ಇರಬೇಕು. ಅದು ಕಾರ್ಯಕ್ರಮದಲ್ಲಿ ಆಗುವಾಗ ವಿದ್ಯಾರ್ಥಿಗಳು ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಆನಂದಿಸಿ ನಾವು ಏನೋ ಒಂದು ಕಲ್ತಿದ್ದೇವಪ್ಪ, ಏನೋ ಸಾಧಿಸಿದಪ್ಪ ಅಂತ ಒಂದು ಅವ್ರಿಗೆ ಒಂದು ಹುಮ್ಮಸ್ ಬರ್ಬೇಕು. ಅಂತ ಒಂದು ವೈಬ್ರೆಂಟ್ ಎನ್ವಿರಾನ್ಮೆಂಟ್ ಮಾಡ್ಬೇಕಂತ ಒಂದು ಆಸೆ ಇದೆ. ಸರ್, ತಾವು ಇಸ್ರೋ ಒಂದು ಪ್ರಾಜೆಕ್ಟ್ ಒಳಗೂ ಕೆಲಸ ಮಾಡಿದ್ದಾರೆ ಅಂತ ಹೇಳಿದಾಗ ಆ ಇದರ ಒಳಗೆ ಯಾವ್ದು ನಮ್ಮ ಮಕ್ಕಳಿಗೆ ಇಲ್ಲೇ ಕಳಿಸುವಂತದ್ದು ಯಾವ್ದು ಮಾಡಬಹುದು? ಆಯ್ತು, ನನ್ಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ಸ್ಟಡಿ ಮಾಡುವಾಗ ಬರೀ ಇಸ್ರೋ ಒಂದೇ ಅಲ್ಲ, ಸುಮಾರು 25 ಇಂಡಸ್ಟ್ರಿ ಜೊತೆ ನಾನು MOU ಮಾಡ್ಕೊಂಡಿದ್ದೆ ನಾನು. ಆಮೇಲೆ ಒಂದು 4-5 ಹಾಸ್ಪಿಟಲ್ ಜೊತೆನು ನಮ್ಮ ರಿಸರ್ಚ್ಗೋಸ್ಕರ ನಾನು MOU ಮಾಡ್ಕೊಂಡಿದ್ದೆ. ಆ ಇಂಡಸ್ಟ್ರೀಸ್ ನಾನು ಯೂನಿವರ್ಸಿಟಿಗೆ ತರ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅವರೆಲ್ಲ ಬರಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಲೆಕ್ಚರ್ಸ್ ಹೇಳ್ಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಕೊಡಬೇಕು. ಸುಮಾರು 200 ಮಕ್ಕಳಿಗಿಂತ ಜಾಸ್ತಿ ನಾನು ಇಂಡಸ್ಟ್ರಿ ಪ್ಲೇಸ್ಮೆಂಟ್ ಮಾಡಿದ್ದು ಒಂದು ಹೆಮ್ಮೆ ಇದೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಅದೇ ಟೈಪ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಇಂಡಸ್ಟ್ರಿಯಲ್ ಪ್ಲೇಸ್ಮೆಂಟ್ ಸಿಗ್ಬೇಕು, ಇಂಡಸ್ಟ್ರಿಯಲ್ ಅವರು ಜಾಬ್ ಮಾಡಬೇಕು. ಸೊ ಅಂತದೊಂದು ಇಲ್ಲಿ ಕೂಡ ಅಂತ ಒಂದು ಕಾರ್ಯಕ್ರಮ ಅಂತ ಇಂಡಸ್ಟ್ರೀಸ್ ತರಬೇಕು. ಇಂಡಸ್ಟ್ರೀಸ್ ಬಂದ್ರೆ ಏನಾಗ್ತದೆ, ವಿದ್ಯಾರ್ಥಿಗಳಿಗೆ ನಾಲೆಜ್ ಅಲ್ಲದೆ ನಮ್ಮ ಒಳ್ಳೆ ಸಂಬಂಧ MOUಗಳು ಇದ್ರೆ, ಈಗ ನಾನು ಅಲ್ಲಿದ್ದಾಗ ಕಾರ್ಡಿಫ್ ಮೆಟ್ರೋಪಾಲಿಟನ್ ಯೂನಿವರ್ಸಿಟಿ UK ಜೊತೆ ಒಂದು MOU ಮಾಡಿದೆ. ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಜೊತೆ ಕೂಡ ಇದು ನಾವು MOU ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ. ಅವ್ರು ಬರ್ತಾರೆ, ಲೆಕ್ಚರ್ ಕೊಡ್ತಾರೆ, ನಮ್ಮ ವಿದ್ಯಾರ್ಥಿಗಳು ಹೋಗ್ಲಿಕ್ಕೆ ಒಂದು ಅವಕಾಶ ಆಗ್ತದೆ. ಆ ಟೈಪ್ ಎಲ್ಲ ಮಾಡ್ಬೇಕು ಅಂತ ಒಂದು ಆಸೆಗಳಿದಾವೆ. ಎಸ್, ಥ್ಯಾಂಕ್ ಯು.